ನೇತ್ರಾವತಿ ತೀರದಲ್ಲಿ ಕ್ರೈಮ್ ಮಾಡಿ ಅಕ್ರಮವಾಗಿ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನೋ ವ್ಯಕ್ತಿಯ ಹೇಳಿಕೆ ಆಧಾರದ ಮೇಲೆ ತನಿಖೆ ಶುರುವಾಗುತ್ತೆ. ಎಸ್ಐಟಿ ಹೆಗಲಿಗೆ ಈ ಪ್ರಕರಣದ ತನಿಖೆ ಹೋಗ್ತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನಾಮಧೇಯ ವ್ಯಕ್ತಿ ಹೇಳಿದ ಸಾವುಗಳ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಅಸಲಿ ಸತ್ಯ ಗೊತ್ತಾಗೋದಕ್ಕೆ ಸಮಗ್ರ ತನಿಖೆ ಅವಶ್ಯಕತೆ ಇದೆ. ಎಸ್ಐಟಿ ಫಾರ್ಮೇಷನ್ ಏನಿದೆ ಆ ನಡೆಯನ್ನ ಸ್ವಾಗತ ಮಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಅವರು. ಇನ್ಫ್ಯಾಕ್ಟ್ ನೆನಪಿರಲಿ, ಮಹಿಳಾ ಆಯೋಗ ಯಾವಾಗ ಇಡೀ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ಪತ್ರವನ್ನು ಸರ್ಕಾರಕ್ಕೆ ಬರೀತು, ಆಗ ಪ್ರಕರಣದಲ್ಲಿ ಇನ್ನಷ್ಟು ಕಾವು ಪಡ್ಕೊಳ್ತಾ ಸ್ಟಾರ್ಟ್ ಆಯಿತು. ಸರ್ಕಾರ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಕೆ ಮುಂದಾಯಿತು. ಹೀಗಾಗಿ ಸರ್ಕಾರ ಇಡೀ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಇವರ ಪಾತ್ರ ದೊಡ್ಡದಿದೆ. ಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಅಸಹಜ ಸಾವುಗಳಾಗಿರ್ಬೋದು, ಅಪರಾಧ ಆಗಿರ್ಬೋದು, ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಹಿಳಾ ಆಯೋಗ ಅಂದರೆ ರಾಜ್ಯ ಮಹಿಳಾ ಆಯೋಗ ಮಾಡಿತು. ನಮ್ಮ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಪತ್ರದ ಆಧಾರವಾಗಿ SIT ರಚನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ನಿಮ್ಮ ಮೊದಲ ರಿಯಾಕ್ಷನ್? ಇದು ಸ್ವಾಗತ ಮಾಡ್ತೀವಿ ಮಹಿಳಾ ಆಯೋಗ. ಯಾಕೆ ಅಂತಂದರೆ ಇದು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಜನರ ಒಂದು ನಿರೀಕ್ಷೆ ಇತ್ತು. ಮತ್ತು ಆ ಒಂದು ಏನು ನೋಡ್ತಾ ಇದ್ದೀವಿ, ಒಂದು ಅನಾಮಧೇಯ ವ್ಯಕ್ತಿ ಯಾವಾಗ ಕೋರ್ಟಿಗೆ ಹಾಜರಾಗಿ ನೂರಾರು ಶವಗಳನ್ನು ನಾನು ಊತಿದ್ದೀನಿ, ಅದರಲ್ಲಿ ಭಾಳಷ್ಟು ಹೆಣ್ಣು ಮಕ್ಕಳಿದ್ದಾರೆ, ಮಹಿಳೆಯರಿದ್ದಾರೆ ಅಂತೆಲ್ಲ ಹೇಳಿದಾಗ, ಮತ್ತು ಒಂದು ತಾಯಿ ತನ್ನ ಮಗಳ ಅಸ್ಥಿಪಂಜರಕ್ಕೆ ಇವತ್ತಿಗೂ ಹೋರಾಟ ಮಾಡ್ತಾ ಇರೋದು, ಇವನ್ನೆಲ್ಲ ಕಂಡಾಗ ಇದರ ಸೂಕ್ಷ್ಮತೆಯನ್ನು ತಿಳಿದುಕೊಂಡು ಇದಕ್ಕೆ ನ್ಯಾಯ ಸಿಗಬೇಕು. ಅದು ಸತ್ಯ ಇರಲಿ ಅಸತ್ಯ ಇರಲಿ, ತನಿಖೆ ನಡಿಬೇಕು. ಇದು ಒಂದು ವಿಶೇಷ ತಂಡವನ್ನೇ ಒಂದು ರಚನೆ ಮಾಡಬೇಕು ಸರ್ಕಾರ ಅಂತ ಹೇಳಿ ನಾನು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು SIT ರಚನೆ ಮಾಡಿದ್ದಾರೆ. ಇದು ನನಗೆ ಬಹಳ ಸಂತೋಷ ತಂದಿದೆ. ಮೇಡಮ್, ತುಂಬ ಅಪರೂಪದ ಪ್ರಕರಣ ಇದು. ಅಂದರೆ ಈ ಥರ ಒಬ್ಬರು ಯಾರೋ ಬಂದು ಈ ಥರ ಹೂತಿದ್ದೀನಿ ಅಂತ ಹೇಳುವಂಥದ್ದು ಇದು ಭಾರತದ ಇತಿಹಾಸದಲ್ಲೇ ನಡೆದಿಲ್ಲ ಅಂತ ಹಲವರು ಹೇಳ್ತಿದ್ದಾರೆ. ಈಗ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಒತ್ತಾಯ ಮಾಡೋದಕ್ಕೆ ಮತ್ತು ಪತ್ರ ಬರೆಯೋದಕ್ಕೆ ಮೊದಲು ಯಾರಾದರೂ ನಿಮ್ಮನ್ನು ಭೇಟಿ ಮಾಡಿ ಒತ್ತಾಯ ಮಾಡಿದ್ದು ಅಥವಾ ಈ ಥರ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡಿದ್ದು ಆ ಥರದ್ದೇನಾದರೂ ಇತ್ತಾ? ಇಲ್ಲ, ಖಂಡಿತ ಇಲ್ಲ. ಯಾರೂ ಆಯೋಗಕ್ಕೆ ಬಂದು ದೂರು ಕೊಟ್ಟಿದ್ದಿಲ್ಲ. ಕೆಲವೊಂದು ಸಂಘಟನೆಗಳು ನಂತರ ನನಗೆ ಬಂದು ಭೇಟಿಯಾಗಿದ್ದುಂಟು. ಈಗ ಹೇಗಿದ್ದರೂ ನಾವು ಬರೆದಿದ್ದೀವಿ, ಆಯೋಗ ಏನು ಮಾಡಬೇಕಿತ್ತು ಖಂಡಿತ ಮಾಡಿದೆ. ಆಮೇಲೆ ಅದಕ್ಕೆ ಸರ್ಕಾರನೂ ಸಹ ಹೆಣ್ಣು ಮಕ್ಕಳ ಒಂದು ಸುರಕ್ಷತೆಯನ್ನು, ಒಂದು ಅವರ ರಕ್ಷಣೆಯನ್ನು, ಒಂದು ಆ ಬದ್ಧತೆಯನ್ನು ಸಹ ಸರ್ಕಾರ ತೋರಿಸಿದೆ ಇವತ್ತು SIT ರಚನೆ ಮಾಡಿ. ಅಂದರೆ ಪತ್ರ ಬರೆದ ನಂತರ ಯಾರಾದರೂ ಬಂದಿದ್ರಾ ಮೇಡಮ್ ಭೇಟಿ ಮಾಡಿದ್ದು? ಇಲ್ಲ, ಅಂದರೆ ಬಂದು ನಾನು ಜಿಲ್ಲಾ ಪ್ರವಾಸದಲ್ಲಿದ್ದಾಗ ಬಂದು ಒಂದು ಪತ್ರವನ್ನು ಸಹ ಕೊಟ್ಟಿದ್ದುಂಟು. ಬಟ್ ಆಯೋಗ ಯಾವಾಗಲೂ ಸಂತ್ರಸ್ತರ ಪರ ಇರುತ್ತೆ. ಆಗಿದ್ದಾರೆ ಅನ್ನೋ ಕಂಪ್ಲೇಂಟ್ ಇದು ಈ ಥರ ಇದೆ, ಈಗ ಅದ್ರ ಬಗ್ಗೆ ನೀವು ನಿಂತ್ಕೋಬೇಕು. ನೀವು ಮಾಡಿದ್ದು ನಮಗೆ SITಗೆ ಬರೆದಿದ್ದು ನಮಗೆ ತುಂಬ ಸಂತೋಷ ತಂದಿದೆ. ನಮ್ಮ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಗೆಲುವು ಸಿಗ್ಬೋದು ಅಂತ ಅವರ ಒಂದು ಮನದಾಳದ ಮಾತನ್ನು ನನ್ನ ಹತ್ರ ಹಂಚ್ಕೊಂಡಿದ್ದುಂಟು ಅಷ್ಟೇ. ಇಷ್ಟು ಬೇಗ ಒಂದು SIT ರಚನೆ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಪತ್ರಕ್ಕೆ ಅದು ನಿರೀಕ್ಷೆ ಮಾಡಿದ್ರ ಮೇಡಮ್ ನೀವೇನಾದರೂ? ನನಗಿತ್ತು, ಖಂಡಿತವಾಗ್ಲೂ ಕರ್ನಾಟಕ ಸರ್ಕಾರ ಮಾಡುತ್ತೆ ಅಂತ. ಮೇಡಮ್, ಈಗ ಮುಂದಿನ ದಿನಗಳಲ್ಲಿ ಯಾರಾದರೂ ನಿಮ್ಮನ್ನು ಭೇಟಿ ಮಾಡುವಂಥದ್ದು ಅಥವಾ ಪತ್ರ ಬರೆಯುವಂಥದ್ದು, ಈಗ SIT ತನಿಖೆಗೆ ಇದಾಗ್ತಿದೆ, ನೀವು ಮೊದಲೇ ಹೆಜ್ಜೆ ಇಟ್ಟಿದ್ದೀರಾ, ಯಾರಾದರೂ ನಾವು ನೊಂದಿದ್ದೀವಿ, ನಮ್ಮ ಮನೆಯಲ್ಲೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ, ಈ ಥರದ್ದು ಹೇಳಿದಾಗ ಅದನ್ನು ಯಾವ ರೀತಿಯಾಗಿ ನೀವು ಸ್ವೀಕಾರ ಮಾಡ್ತೀವಿ, ಜನಕ್ಕೆ ಏನು ಹೇಳ್ತೀರಿ ಅಂತ? ಖಂಡಿತ ಆ ಥರ ಯಾರಾದರೂ ಸಂತ್ರಸ್ತೆಯರ ಕುಟುಂಬ ಯಾರಾದರೂ ಮಹಿಳಾ ಆಯೋಗವನ್ನು ಅಪ್ರೋಚ್ ಮಾಡಿದ್ದಾಗಿದ್ದಲ್ಲಿ ಅವ್ರಿಗೆ ಯಾವುದೇ ಥರ ಬೆಂಬಲವನ್ನು, ರಕ್ಷಣೆಯನ್ನು ಯಾವುದೇ ಹೇಳಿದ್ರೂ ಸಹ ನಾವು ಸರ್ಕಾರದ ಗಮನಕ್ಕೆ ತಂದು ಅವರಿಗೆ ಸಂಪೂರ್ಣ ಒಂದು ಸಹಕಾರ ಕೊಡ್ತೀನಿ ಅಂತ ಸಹ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಇದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.